Hey everyone, you're watching News in Can I ask you? Yeah, just now, right? Which party can I ask you? Yeah, just now, right? Which party Can I ask you? Yeah, just now, right? Which party ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸ್ಕಂದ ಷಷ್ಠಿ. ಸೊ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿ 18 ವರ್ಷ ಆಗಿದೆ. ನಾವು 18ನೇ ವರ್ಷದ ವಾರ್ಷಿಕೋತ್ಸವನ ಈ ಭಾಗದಲ್ಲಿ ಸುಂದರಪಾಳ್ಯದಲ್ಲಿ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸ್ಕಂದ ಷಷ್ಠಿಯಲ್ಲಿ ಅನೇಕ ಭಕ್ತಾದಿಗಳು ಬಂದು ಸುತ್ತಮುತ್ತಲು ಅಲ್ಲಿ ಸುತ್ತಮುತ್ತ ಸಿಟಿಯಿಂದ ಬಂದು ಏನು ವಿಶೇಷ ಅಂದ್ರೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಜಯಂತಿಗೋಸ್ಕರ ನಮ್ಮ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರಬೇಕು, ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಇರಬೇಕು, ಬೆಂಗಳೂರು ವಿವಿಪುರಂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳು ಯಾವ್ದಾದ್ರು ಇದೆ. ಇವತ್ತು ಅನೇಕ ದೇವಸ್ಥಾನಗಳಲ್ಲಿ ಇವತ್ತೊಂದು ಸ್ಪೆಷಲ್ ವಿಶೇಷ ಪೂಜೆ ಇದೆ. ಭಗವಂತ ಇವತ್ತು ದರ್ಶನ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತೊಂದು ಆ ಒಂದು ದರ್ಶನ ಇದೆ. ಇಲ್ಲಿ ಅನೇಕ ಭಕ್ತಾದಿಗಳು ಇರ್ತಾರೆ. ಇಲ್ಲಿ 2 ದಿವಸ ಈ ಕಾರ್ಯಕ್ರಮ ಇರುತ್ತೆ. ನಿನ್ನೆ ಭರತನಾಟ್ಯ ಮತ್ತೆ ಊಟದ ವ್ಯವಸ್ಥೆ ಇರುತ್ತೆ, ಬೆಳಗ್ಗೆ ತಿಂಡಿ ಉಪಹಾರ ಇರುತ್ತೆ, ಮತ್ತೆ ಮಧ್ಯಾಹ್ನ ಅನ್ನದಾನ ಇರುತ್ತೆ, ಅನ್ನ ಸಂತರ್ಪಣೆ ಇರುತ್ತೆ, ಸಾಯಂಕಾಲ ದೀಪೋತ್ಸವ ಇರುತ್ತೆ. ಮುಖ್ಯವಾಗಿ ದೀಪೋತ್ಸವದಲ್ಲಿ 2,500 3,000 ಮಹಿಳೆಯರು ಪಾಲ್ಗೊಳ್ಸಿ ಅವ್ರಿಗೆ ತೋರ್ಮನೆ ಬಾಗಿನ ಅರ್ಪಿಸೋದಂತಾಗುತ್ತೆ. ಅರ್ಚನಾ ಕುಂಕುಮ ಸ್ಯಾರಿ ಬಳೆ ಈ ತರ ತೋರ್ಮನೆ ಬಾಗಿನ ಅರ್ಪಿಸೋದ ಕೆಲಸ ಇರುತ್ತೆ. ಯಾಕಂದ್ರೆ ದೀಪ ಎತ್ಕೊಂಡಿರ್ತಾರೆ. 7 ಗಂಟೆಗೆ ಸ್ಟಾರ್ಟ್ ಆದ್ರೆ 11:30 12 ಗಂಟೆಗೆ ಮತ್ತೆ ಅವ್ರ ದೀಪ ಬಂದ್ಮೇಲೆ ಅವ್ರ ತೋರ್ಮನೆ ಬಾಗಿನ ಅರ್ಪಿಸಿ ಮತ್ತೆ ಅವ್ರಿಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಇದೆಲ್ಲ ಸನ್ಮಾನ್ಯ ಸಾರಿಗೆ ಮತ್ತು ಗುಜರಾತಿ ಸಚಿವರು, ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ರಾಮಲಿಂಗ ದೇವರನ್ನ ಆಶೀರ್ವಾದದೊಂದಿಗೆ ಇದು 18ನೇ ವರ್ಷ ವಾರ್ಷಿಕೋತ್ಸವ ನಡೆಸ್ಕೊಬರ್ತೇವೆ. ಅವರ ಮಾರ್ಗದರ್ಶನ, ಅವರ ಆಶೀರ್ವಾದದೊಂದಿಗೆ ಈ ಭಾಗದ ಹಿರಿಯರ ಆಶೀರ್ವಾದ, ತಾಯಂದಿರ ಆಶೀರ್ವಾದ, ಯುವಕರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮನ ಇನ್ನು ಸಾಯಂಕಾಲ ದೀಪೋತ್ಸವದಲ್ಲಿ 9 ಕಲಾವಿದ ತಂಡಗಳು ಬರುತ್ತೆ. ಕೇರಳದಿಂದ, ತಮಿಳುನಾಡಿಂದ, ಕರ್ನಾಟಕದಿಂದ ಬರುತ್ತೆ. ನಾದಸ್ವರ 3 ಜನ ಬರ್ತಾರೆ. ಕೇರಳದಿಂದ ತಯ್ಯಮ್ಮು, ಕಥಕಳಿ, ಆಮೇಲೆ ಇದು ಕಾಂತಾರ ಈ ತರ ಬರುತ್ತೆ. ಆಮೇಲೆ ಮೈಸೂರಿಂದ ವೀರಗಾಸೆ ಪೂಜಾ ಸ್ಮರಣೆ ಬರುತ್ತೆ. ಗಂಗಾವತಿಯಿಂದ ಕುಣಿತ ಮತ್ತು ಭದ್ರಾವತಿಯಿಂದ ಒಂದು ಟೀಮ್ ಬರುತ್ತೆ. ಈ ರೀತಿ ಅನೇಕ 9 ಟೀಮ್ಗಳು ಬಂದು ನಾವು ಗಣೇಶನ ಪಲ್ಲಕ್ಕಿ ಇರುತ್ತೆ. ಗಣೇಶನ ಪಲ್ಲಕ್ಕಿ ಚಂಡಿ ಮಾಡೋದೊಂದು ಮೂವ್ ಆದ್ರೆ ಅದಾದ್ಮೇಲೆ 300 ಜನ ಮಹಿಳೆಯರಿಗೆ ಒಂದು ತಂಡ ಮತ್ತು ಮಹಿಳೆಯರಿಗೆ ಡಿವೈಡ್ ಮಾಡ್ತೀವಿ. ಯಾಕಂದ್ರೆ 2,500 ಜನ ಗ್ರೂಪ್ಗಳಾಗುತ್ತೆ. ಆ ರೀತಿ 9 ತಂಡಗಳಾಗಿ 2,500 ಇಂದ 3,000 ಜನ ಪ್ರೊಸೆಷನ್ ಅಲ್ಲಿ ಅವರೆಲ್ಲ ಪ್ರೊಸೆಷನ್ ಬಂದ್ಮೇಲೆ ತೋರ್ಮನೆ ಬಾಗಿನ ಹಾರಿಸಿ ನೇಕ ಮಾಡ್ತಾರೆ. ನಾನು 16,000 ರಿಂದ 17,000 ಜನಕ್ಕೆ ಊಟದ ವ್ಯವಸ್ಥೆ. 15 ನಾವು ಲಾಸ್ಟ್ ಟೈಮ್ 15,000 ಮಾಡಿದ್ವಿ. ಈ ಸಾರಿ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು 18,000 ಜನಕ್ಕೆ ಊಟದ ವ್ಯವಸ್ಥೆ.